ಸೊ ಪ್ರೀವಿಯಸ್ ಟ್ರೇಡಿಂಗ್ ಸೆಷನ್ನಲ್ಲಿ ಅಂದರೆ 24th May 2024 ನಿಫ್ಟಿ ನಿಯರ್ಲಿ ಫ್ಲ್ಯಾಟ್ ಕ್ಲೋಸಿಂಗ್ ಕೊಡ್ತು. ಸೊ 22,957.10ನಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ, ಅಂದರೆ -10 ಪಾಯಿಂಟ್ಸ್ ಕೆಳಗಡೆ ಹೋಗಿ ಕ್ಲೋಸಿಂಗ್ ಕೊಟ್ಟಿದೆ, ವಿಚ್ ಇಸ್ 0.05%. ಸೊ ಅದರದ್ದು ಸೆಕ್ಟೋರಲ್ ಇಂಡಿಸಸ್ ಅನಾಲಿಸಿಸ್ ನೋಡೋಣ. ನಿಫ್ಟಿ ಬ್ಯಾಂಕ್ 48,971ನಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ. ಸೊ 24th ಅಂದರೆ ಫ್ರೈಡೇ ಸೆಷನಲ್ಲಿ ಕೂಡ ಗ್ರೀನಲ್ಲೇ ಕ್ಲೋಸಿಂಗ್ ಕೊಟ್ಟಿದೆ. 200 ಪಾಯಿಂಟ್ಸ್ ಅಪ್ ಆಗಿ ಕ್ಲೋಸಿಂಗ್ ಕೊಟ್ಟಿದೆ, 0.42%. ನಿಫ್ಟಿ ಆಟೋ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, ಫ್ಲ್ಯಾಟ್ ಕ್ಲೋಸಿಂಗ್ ಬಟ್ ಗ್ರೀನಲ್ಲೇ ಕ್ಲೋಸ್ ಆಗಿದೆ. 23,891ನಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ, 42 ಪಾಯಿಂಟ್ಸ್ ಅಪ್, 0.18%. ನಿಫ್ಟಿ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಗ್ರೀನ್ನಲ್ಲೇ ಕ್ಲೋಸ್ ಆಗಿದೆ, 120 ಪಾಯಿಂಟ್ಸ್ ಅಪ್, 0.5%. ನಿಫ್ಟಿ FMCG ತುಂಬ ಡೌನ್ ಫಾಲ್ ಆಗಿದೆ, -449 ಪಾಯಿಂಟ್ಸ್ ಅಂದರೆ 0.8% ಡೌನ್ ಆಗಿ ಕ್ಲೋಸಿಂಗ್ ಕೊಟ್ಟಿದೆ. ನಿಫ್ಟಿ IT ಕೂಡ 218 ಪಾಯಿಂಟ್ಸ್ ಡೌನ್ ಆಗಿ 0.64% ಡೌನ್ ಆಗಿ ಕ್ಲೋಸಿಂಗ್ ಕೊಟ್ಟಿದೆ ಇನ್ ಫ್ರೈಡೇಸ್ ಸೆಷನ್. ನಿಫ್ಟಿ ಮೀಡಿಯಾ 19 ಪಾಯಿಂಟ್ಸ್ ಅಪ್ ಆಗಿ ಕ್ಲೋಸಿಂಗ್ ಕೊಟ್ಟಿತ್ತು, ಅಂದರೆ 1.04%. ಮಿಕ್ಕಿರೋದೆಲ್ಲ ಫ್ಲ್ಯಾಟ್ ಕ್ಲೋಸಿಂಗ್, ಫ್ಲ್ಯಾಟ್ ಸೆಷನ್ ಅಂದರೆ ಸೈಡ್ ವೇಸ್ ಸೆಷನ್ನಲ್ಲೇ. ಸೊ ಟಾಪ್ ಗೇನರ್ಸ್ ಹಾಗೂ ಟಾಪ್ ಲೂಸರ್ಸ್ ಲಿಸ್ಟನ್ನು ನೋಡೋಣ. ಸೊ ಇದು ನೋಡೋದಕ್ಕೆ ಮನಿ ಕಂಟ್ರೋಲ್ ವೆಬ್ಸೈಟ್ ಓಪನ್ ಮಾಡಿ. ಇಲ್ಲಿ ಟಾಪ್ ಗೇನರ್ಸ್ ಹಾಗೂ ಟಾಪ್ ಲೂಸರ್ಸ್ ಲಿಸ್ಟ್ ಸಿಗುತ್ತೆ. ಸೊ ಫಸ್ಟ್ ಪೊಸಿಷನ್ನಲ್ಲಿರೋದು HDFC ಬ್ಯಾಂಕ್. ಇದು 1,517.20ನಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ, ವಿಚ್ ಇಸ್ 24.60 ಪಾಯಿಂಟ್ಸ್ ಅಪ್ ಆಗಿ 1.65% ಮೇಲೋಗಿ ಕ್ಲೋಸಿಂಗ್ ಕೊಟ್ಟಿದೆ. L&T ಇದು ಪಾಸ್ಟ್ ಫ್ಯೂ ಡೇಸಿಂದ ಕನ್ಸಿಕ್ಯೂಟಿವ್ಲಿ ಒಳ್ಳೆ ಪ್ರಾಫಿಟ್ಸ್ ಕೊಡ್ತಾ ಇದೆ, 3,625.90ನಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ, 40.50 ಪಾಯಿಂಟ್ಸ್ ಅಪ್ ಆಗಿ 1.13% ಗ್ರೀನ್ನಲ್ಲೇ ಕ್ಲೋಸಿಂಗ್ ಆಗಿದೆ. ಥರ್ಡ್ ಭಾರತಿ ಏರ್ಟೆಲ್, ಇದು ಕೂಡ 14.45 ಪಾಯಿಂಟ್ಸ್ ಅಪ್ ಆಗಿ 1% ಗ್ರೀನ್ನಲ್ಲೇ ಕ್ಲೋಸಿಂಗ್ ಆಗಿದೆ. ಸೊ ಹಾಗೆ ಟಾಪ್ 3 ಲೂಸರ್ಸ್ ಲಿಸ್ಟ್ ನೋಡಿದ್ರೆ ಅದಾನಿ ಪೋರ್ಟ್ಸ್ 1,416ನಲ್ಲಿ ಕ್ಲೋಸಿಂಗ್ ಆಗಿದೆ, 1.89% ಡೌನ್ ಆಗಿದೆ. ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ 1,098.70ನಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ, 1.72% ಡ್ರಾಪ್ ಆಗಿದೆ. ಟೆಕ್ ಮಹೀಂದ್ರ 1,321.75 ಕ್ಲೋಸಿಂಗ್ ಆಗಿದೆ, 1.18% ಡ್ರಾಪ್ ಆಗಿದೆ. ಸೊ ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್ ನೋಡೋಣ. ಸೊ ಬ್ಯಾಂಕ್ ನಿಫ್ಟಿ 48,971.65ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ. ಸೊ ಇಂಟ್ರಾಡೇ ಪರ್ಸ್ಪೆಕ್ಟಿವ್ನಲ್ಲಿ ನೋಡಿದ್ರೆ ಬ್ಯಾಂಕ್ ನಿಫ್ಟಿ ಓಪನ್ ಆಗಿದ್ದು 48,672ನಲ್ಲಿ, ಓಪನ್ ಆಗಿ ಸ್ಲೈಟ್ಲಿ ಬುಲ್ಲಿಶ್ ಪರ್ಫಾರ್ಮೆನ್ಸ್ ಕೊಡ್ತು. ಆಮೇಲೆ ಓಪನ್ ಆಗಿದ್ದ ಕ್ಯಾಂಡಲ್ ಲೋ ಇದೇ ಪಾಯಿಂಟ್ 48,682 ಇಲ್ಲಿಗೆ ವಾಪಸ್ ಬಂದು ಇಲ್ಲಿಂದ ಸಪೋರ್ಟ್ ತೊಗೊಂಡು ಮತ್ತೆ ಬುಲ್ಲಿಶ್ ಆಗಿ ಪರ್ಫಾರ್ಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತು. ಸೊ ಇಲ್ಲಿಂದ ಎದ್ದಾಗ ರೆಸಿಸ್ಟೆನ್ಸ್ 1 ಬಂದು 48,797 ಇತ್ತು. ಸೊ ಇಲ್ಲಿ ಏನು ರೆಸಿಸ್ಟೆನ್ಸ್ ಆಗಿ ಪರ್ಫಾರ್ಮ್ ಮಾಡ್ತೋ ಇಮಿಡಿಯೇಟಾಗಿ ಅರೌಂಡ್ 11 o'clock ಆದಮೇಲೆ ಅದು ವಾಪಸ್ ಸಪೋರ್ಟ್ ಆಗಿ ಪರ್ಫಾರ್ಮ್ ಮಾಡ್ತು. ಸೊ ಈ ಪಾಯಿಂಟ್ನ ಬಿಟ್ಕೊಟ್ಟಿಲ್ಲ, 48,800 ಈ ಪಾಯಿಂಟ್ನ ಬಿಟ್ಟಿಲ್ಲ. ಇಲ್ಲಿಂದ ಮತ್ತೆ ಪುಷ್ ಬಂದು 49,000 ತನಕ ಹೋಯಿತು. ಸೊ ಓವರಾಲ್ ಸ್ಲೈಟ್ಲಿ ಬುಲ್ಲಿಶ್ ಪರ್ಫಾರ್ಮೆನ್ಸ್ ಕೊಡ್ತು ಬ್ಯಾಂಕ್ ನಿಫ್ಟಿ ಇನ್ ಫ್ರೈಡೇ ಸೆಷನ್. ಸೊ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿಗೆ ಮಂಡೇ ಸೆಷನ್ಗೆ ಸಪೋರ್ಟು ರೆಸಿಸ್ಟೆನ್ಸ್ ನೋಡಿದ್ರೆ ಬ್ಯಾಂಕ್ ನಿಫ್ಟಿಗೆ ಇಮಿಡಿಯೇಟ್ ಸಪೋರ್ಟ್ ಬಂದು 48,800 ಆಗುತ್ತೆ, ಸಪೋರ್ಟ್ 1. ಸೊ ಇದನ್ನು ಬಿಟ್ಟು ಕೆಳಗಡೆ ಇಳಿದ್ರೆ ಸಪೋರ್ಟ್ 2 ಬಂದು 48,677 ಆಗುತ್ತೆ. ಯಾಕೆ ಅಂದರೆ ಪ್ರೀವಿಯಸ್ ಟೈಮ್ಸ್ ಇದೇ ಸ್ಪಾಟ್ನಲ್ಲಿ ತುಂಬ ಟೈಮ್ ಸ್ಪೆಂಡ್ ಮಾಡಿತ್ತು. ರೆಸಿಸ್ಟೆನ್ಸ್ ಬಂದು ರೆಸಿಸ್ಟೆನ್ಸ್ 1 49,000 ಆಗುತ್ತೆ, ರೆಸಿಸ್ಟೆನ್ಸ್ 2 ಬಂದು 49,151 ಆಗುತ್ತೆ. ಯಾಕೆ ಅಂದರೆ ಇಲ್ಲೇ ಕ್ಯಾಂಡಲ್ಸ್ ಕ್ಲೋಸಿಂಗ್ ಆಗೋ ಓಪನಿಂಗ್ ಕೊಟ್ಟಿತ್ತು. ಸೊ ಇದನ್ನೇ ನೀವು ರೆಸಿಸ್ಟೆನ್ಸ್ ಹಾಗೂ ಸಪೋರ್ಟ್ ಅಂತ
ಕನ್ಸಿಡರ್ ಮಾಡ್ಬೋದು. ಸೊ ಹಾಗೆ ನಿಫ್ಟಿ ನೋಡಿದ್ರೆ ನಿಫ್ಟಿ ಇವಾಗ ಆಲ್ ಟೈಮ್ ಹೈ ಬೀಟ್ ಮಾಡಿ ಫ್ರೈಡೇ ಸೆಷನ್ನಲ್ಲೂ ಹೊಸ ಆಲ್ ಟೈಮ್ ಹೈ ಕೊಟ್ಟಿದೆ. ಸೊ ಇದಕ್ಕೆ ಇಮಿಡಿಯೇಟ್ ಸಪೋರ್ಟ್ ಬಂದು 22,900 ಆಗುತ್ತೆ. ಸೊ ಸಪೋರ್ಟ್ 1 ಬ್ರೇಕ್ ಮಾಡಿದ್ರೆ ಸಪೋರ್ಟ್ 2 ಬಂದು 22,850, ರೆಸಿಸ್ಟೆನ್ಸ್ 1 ಬಂದು 23,026 ಇದೇ ಹೊಸ ಆಲ್ ಟೈಮ್ ಹೈ. ಇದನ್ನು ಬೀಟ್ ಮಾಡಿದ್ರೆ 23,100 ತನಕ ಮೂಮೆಂಟ್ ಕ್ಯಾಚ್ ಮಾಡ್ಬೋದು. ಸೊ ಇದು ನಮ್ಮ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್. ಸೊ ಫ್ರೈಡೇ ಸೆಷನ್ನ ಮೋಸ್ಟ್ ಆ್ಯಕ್ಟಿವ್ ಸ್ಟಾಕ್ ಬಗ್ಗೆ ಡಿಸ್ಕಸ್ ಮಾಡೋಣ. HDFC ಬ್ಯಾಂಕ್. ಸೊ ಇದ್ರದ್ದು ಅನಾಲಿಸಿಸ್ ಮಾಡಿದ್ರೆ ಡೈಲಿ ಟೈಮ್ ಫ್ರೇಮ್ನಲ್ಲಿ ಇದು ಕ್ಲೋಸಿಂಗ್ ಆಗಿರೋದು 1517.20ನಲ್ಲಿ. ಇದಕ್ಕೆ ಇಮಿಡಿಯೇಟ್ ಸಪೋರ್ಟ್ ಬಂದು 1501 ಆಗುತ್ತೆ, ರೆಸಿಸ್ಟೆನ್ಸ್ 1531 ಆಗುತ್ತೆ. ಸೊ ರೆಸಿಸ್ಟೆನ್ಸ್ ಇದೇನಕ್ಕಾಗುತ್ತೆ ಅಂದರೆ ಇಲ್ಲಿ ಪ್ರೀವಿಯಸ್ ಟೈಮ್ಸ್ ಅರೌಂಡ್ 17th Jan 2024 ಇಲ್ಲಿ ಒಂದು ಗ್ಯಾಪ್ ಕ್ರಿಯೇಟ್ ಮಾಡಿತ್ತು. ಹಾಗೂ ಮತ್ತೆ ಇಲ್ಲಿ ನೋಡಿದ್ರೆ 4th April 2024 ಆ ಗ್ಯಾಪ್ನ ಕವರ್ ಮಾಡಿದೆ. ಸೊ ಇವಾಗ ಕೂಡ ಅದೇ ಇಮಿಡಿಯೇಟ್ ರೆಸಿಸ್ಟೆನ್ಸ್ ಆಗುತ್ತೆ, ಯಾಕೆ ಅಂದರೆ ಇಲ್ಲಿ ತುಂಬ ಟೈಮ್ ಸ್ಪೆಂಡ್ ಮಾಡ್ತಾ ಇದೆ. ಸೊ ಇದರಿಂದ ಬ್ರೇಕ್ಔಟ್ ಆದರೆ ಒಂದು ಒಳ್ಳೆ ಮೂಮೆಂಟ್ ಕ್ಯಾಚ್ ಮಾಡ್ಬೋದು ಇನ್ HDFC ಬ್ಯಾಂಕ್. ಸೊ 5 minutes ಟೈಮ್ ಫ್ರೇಮ್ ಇಂಟ್ರಾಡೇ ಪರ್ಸ್ಪೆಕ್ಟಿವ್ನಲ್ಲಿ ನೋಡಿದ್ರೆ ಇದು ಓಪನ್ ಆಗಿದ್ದು ಇನ್ ಫ್ರೈಡೇ ಸೆಷನ್ 1487ನಲ್ಲಿ. ಆಮೇಲೆ ಕಂಟಿನ್ಯೂಸ್ ಆಗಿ 180 ಡಿಗ್ರಿ ಫಾಲೋ ಮಾಡಿ ಗ್ರೀನ್ ಕ್ಯಾಂಡಲ್ಸ್ ಕೊಟ್ಟಿದೆ. ಸೊ ರೆಸಿಸ್ಟೆನ್ಸ್ 1 ಬಂದು 1501 ಆಗಿತ್ತು. ಸೊ ಇಲ್ಲಿ ತುಂಬ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಮತ್ತೆ ಬ್ರೇಕ್ಔಟ್ ಆಗಿ ರೆಸಿಸ್ಟೆನ್ಸ್ 2 1509 ತನಕ ಹೋಯಿತು. ಸೊ ಇಲ್ಲಿ ಅರೌಂಡ್ 12:55 ತನಕ ಮಾರ್ನಿಂಗ್ ಸೆಷನ್ ಕಂಪ್ಲೀಟ್ಲಿ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿದೆ. ಆಫ್ಟರ್ನೂನ್ ಸೆಷನ್ ಒಳ್ಳೆ ಮೂಮೆಂಟ್ ಕೊಟ್ಟಿದೆ. ಸೊ 1508ಇಂದ ಅರೌಂಡ್ 1519 ತನಕ ಮೂಮೆಂಟ್ ಕೊಟ್ಟಿದೆ. ಸೊ ಇನ್ ದ ಅಪ್ಕಮಿಂಗ್ ಡೇಸ್ ಕೂಡ ವಿ ಆರ್ ಡೆಫಿನೆಟ್ಲಿ ಬುಲ್ಲಿಶ್ ಆನ್ HDFC ಬ್ಯಾಂಕ್. ಯಾಕೆಂದರೆ ಇದು ತುಂಬ ಅಂಡರ್ ಪರ್ಫಾರ್ಮ್ ಮಾಡಿದೆ ಇನ್ ದ ಲಾಂಗ್ ಟರ್ಮ್. ಸೊ ಪಾಸ್ಟ್ 3 ಇಯರ್ಸಿಂದ ಕನ್ಸಾಲಿಡೇಷನ್ ಝೋನ್ ತುಂಬ ಅಂಡರ್ ಪರ್ಫಾರ್ಮ್ ಮಾಡಿದೆ, ಒಳ್ಳೆ ರಿಟರ್ನ್ಸ್ ಕೊಟ್ಟಿಲ್ಲ. ಸೊ ಇನ್ ದ ನೆಕ್ಸ್ಟ್ ಅಪ್ಕಮಿಂಗ್ ಡೇಸ್ ಡೆಫಿನೆಟ್ಲಿ ಒಂದು ಒಳ್ಳೆ ರಿಟರ್ನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಹಾಗೆ ನಿಫ್ಟಿ ಅನಾಲಿಸಿಸ್ ನೋಡೋಣ. ಸೊ ನಮ್ಮ ಟ್ರೇಡರ್ಸ್ ಗುರುಕುಲ್ ಸೆಂಟರಲ್ಲಿ ಲೆವೆಲ್ 1 ಬಂದು ನಿಮಗೆ ಬೇಸಿಕ್ಕಿಂದ ಸ್ಟಾರ್ಟ್ ಆಗುತ್ತೆ. ಸ್ಟಾಕ್ ಹೆಂಗೆ ಪಿಕ್ ಮಾಡೋದು, IPO, ಫಂಡಮೆಂಟಲ್ ಅನಾಲಿಸಿಸ್, ಟೆಕ್ನಿಕಲ್ ಅನಾಲಿಸಿಸ್, ಚಾರ್ಟ್ ಪ್ಯಾಟರ್ನ್ಸ್, ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಇನ್ ಡೀಟೇಲ್ ಆಗಿ ಬರುತ್ತೆ ವಿತ್ ಆಪ್ಷನ್ ಬೈಯಿಂಗ್ ಹಾಗೂ ಸೆಲ್ಲಿಂಗ್ ವಿತ್ ಇಂಡಿಕೇಟರ್ಸ್. ಆಮೇಲೆ 15 ಹೆಡ್ಜಿಂಗ್ ಸ್ಟ್ರಾಟಜೀಸ್ ಕವರ್ ಮಾಡ್ತೀವಿ. सिक्योरिटी मार्केट में निवेश बाजार जोखिमों के अधीन है. इससे संबंधित सभी दस्तावेजों, डॉक्यूमेंट्स को निवेश करने से पहले ध्यान से पढ़े.